ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಕಣ್ಣು ಮುಚ್ಕೊಂಡು 3 ಬಾರಿ ಆ ವ್ಯಕ್ತಿಯ ಹೆಸರನ್ನು ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಒಂದು ಟೈಮ್ನಲ್ಲಿ ಈ ಪರ್ಸನ್ ಬಗ್ಗೆ ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತುಂಬ ಪ್ರೀತಿ ಇಟ್ಟಿದ್ರಿ, ತುಂಬ ಲೈಕ್ ಮಾಡ್ತಾ ಇದ್ರಿ, ತುಂಬ ಕೇರ್ ಕೊಡ್ತಾ ಇದ್ರಿ. ಈ ವ್ಯಕ್ತಿಯ ಮೇಲೆ ನಿಮ್ಮ ಗೌರವ, ನಿಮ್ಮ ನಂಬಿಕೆ, ನಿಮ್ಮ ಕಾಳಜಿ ಎಲ್ಲವೂ ಕೂಡ ತುಂಬ ಡೀಪ್ ಆಗಿತ್ತು. ನೀವು ಈ ರಿಲೇಷನ್ಶಿಪ್ಪನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ರಿ. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಚೇಂಜ್ ಅನ್ನೋದು ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇವರು ಹೇಳ್ತಾ ಇದ್ದಂಥ ಮಾತುಗಳು ನಿಜಾನಾ ಅಲ್ಲ ಸುಳ್ಳ? ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರಾ ಅಥವಾ ಸುಮ್ಮನೆ ಆ ರೀತಿ ಡ್ರಾಮಾ ಮಾಡ್ತಾ ಇದ್ರಾ? ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರಾ ಇಲ್ಲ ನಾನು ಮಾತ್ರ ಸೀರಿಯಸ್ ಆಗಿ ಈ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಾ? ಈ ರೀತಿಯ ಡೌಟ್ಗಳು ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಕೆಲವರಿಗೆ ಈಗ ಅನ್ನಿಸ್ತಾ ಇದೆ, ಇವ್ರು ನನಗೆ ಚೀಟ್ ಮಾಡ್ತಾ ಇದ್ದಾರಾ, ಇವ್ರು ಯಾವುದಾದ್ರೂ ಸೀಕ್ರೆಟ್ ವಿಷಯವನ್ನು ಮುಚ್ಚಿಟ್ಟಿದ್ದಾರಾ, 3ನೇ ವ್ಯಕ್ತಿ ಯಾರಾದರೂ ಇವರ ಲೈಫ್ನಲ್ಲಿ ಇದ್ದಾರಾ? ಇದು ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಇದರ ರೀಸನ್ ಏನು ಅಂದರೆ ಈ ವ್ಯಕ್ತಿಯ ಬಿಹೇವಿಯರ್ ಆ ರೀತಿ ಇರಬಹುದು. ಇವರ ಮಾತು ಒಂದು ರೀತಿಯಲ್ಲಿ ರೂಡಾಗಿ ನಿಮ್ಮ ಹತ್ರ ನಡ್ಕೊಂಡಿರಬಹುದು. ಅವರ ಆ್ಯಕ್ಷನ್ ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲದೆ ಇರಬಹುದು. ಅಂದರೆ ಹೇಳೋದೊಂದು ಮಾಡೋದೊಂದು, ಈ ರೀತಿ ಈ ಪರ್ಸನ್ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಅಥವಾ ನಿಮಗೆ ಕೆಲವರಿಗೆ 3ನೇ ವ್ಯಕ್ತಿ ಯಾರಾದರೂ ಈ ವ್ಯಕ್ತಿಯ ಬಗ್ಗೆ ಅಂದರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದರೂ ಹೇಳಿರ್ಬೋದು. ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಏನಾದರೂ ನಿಮಗೆ ಹೇಳಿರ್ಬೋದು. ಅಥವಾ ನೀವು ಸ್ವತಃ ಯಾವುದಾದ್ರೂ ಸತ್ಯವನ್ನು ತಿಳ್ಕೊಂಡಿರ್ಬೋದು. ಈ ವ್ಯಕ್ತಿಯ ಸೀಕ್ರೆಟ್ ಯಾವುದಾದ್ರೂ ನಿಮಗೆ ಗೊತ್ತಾಗಿರ್ಬೋದು. ಅಥವಾ ಈ ವ್ಯಕ್ತಿ ನಿಮ್ಮ ಹತ್ರ ಯಾವುದಾದ್ರೂ ಸುಳ್ಳು ಹೇಳಿರ್ಬೋದು. ಇದೆಲ್ಲದರಿಂದ ನಿಮ್ಮ ನಂಬಿಕೆ ಏನಿದೆ ಅದು ಕುಸಿತಾ ಇದೆ, ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ನೀವು ಈ ವ್ಯಕ್ತಿಯ ಮೇಲೆ ಏನು ಕೇರ್ ಇಟ್ಟಿದ್ರಿ, ಏನು ಪ್ರೀತಿ ಇಟ್ಟಿದ್ರಿ, ಅದರಿಂದ ನಿಮ್ಮ ನಂಬಿಕೆ ಅನ್ನೋದು ಕುಸಿದಿದೆ. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನೀವು ದೂರ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಅಥವಾ ವ್ಯಕ್ತಿ ಆ್ಯಕ್ಷನ್ ತಗೊಳ್ಳದೇ ಇರ್ಬೋದು. ಇದೆಲ್ಲದರಿಂದ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಾನು ಮಾತ್ರ ಪ್ರೀತಿ ಕೊಡ್ತಾ ಇದ್ದೀನಿ, ನಾನು ಮಾತ್ರ ಲೈಕ್ ಮಾಡ್ತಾ ಇದ್ದೀನಿ, ಈ ರಿಲೇಷನ್ಶಿಪ್ ಅನ್ನೋದು ನನಗೆ ಮಾತ್ರ ಬೇಕಾಗಿರೋದು, ನಾನು ಮಾತ್ರ ಎಫರ್ಟ್ ಆಗ್ತಾ ಇದ್ದೀನಿ, ಆ ವ್ಯಕ್ತಿ ಆ ಕಡೆಯಿಂದ ಎಫರ್ಟ್ ಆಗ್ತಾ ಇಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಈಗ ನೀವು ಈ ವ್ಯಕ್ತಿಯನ್ನು ನೋಡೋ ದೃಷ್ಟಿ ಬದಲಾಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮೊದಲು ನೀವು ಪ್ರೀತಿಯಿಂದ ನೋಡ್ತಾ ಇದ್ರಿ, ಈಗ ಸ್ವಲ್ಪ ಸಿಟ್ಟಿನಿಂದ ನೋಡ್ತಾ ಇದ್ದೀರಾ. ನನ್ನನ್ನು ಈ ರೀತಿ ಯಾಕೆ ಟ್ರೀಟ್ ಮಾಡಬೇಕು ಅಂತ ನಿಮ್ಮನ್ನು ನೀವು ಮನಸ್ಸಿನಲ್ಲಿ ಕೇಳ್ಕೊಳ್ತಾ ಇದ್ದೀರಾ. ನನ್ನ ಪ್ರೀತಿಗೆ ಈ ರೀತಿ ಪ್ರತಿಫಲ ಕೊಡ್ತಾರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿನೊಳಗಡೆ ನೋವಿದೆ. ಆ ನೋವಿನಿಂದ ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿಯ ಮೇಲೆ ಸಿಟ್ಟು ಬಂದಿದೆ. ಕೆಲವರಿಗೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಈ ರಿಲೇಷನ್ಶಿಪ್ಪೇ ಬೇಡ, ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗೋಣ ಅಥವಾ ಗಿವ್ ಅಪ್ ಮಾಡೋಣ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ನಾನು ಇನ್ನೂ ಕೂಡ ಎಫರ್ಟ್ ಹಾಕಬೇಕಾ ಇಲ್ಲ ಈ ರಿಲೇಷನ್ಶಿಪ್ ಬಿಡಬೇಕಾ? ಈ ರೀತಿ ನಿಮ್ಮ ಮನಸ್ಸು ತುಂಬ ಕನ್ಫ್ಯೂಸ್ ಆಗಿದೆ. ಆದರೆ ಅವರ ನೆನಪು ನಿಮ್ಮ ಮನಸ್ಸಿನಿಂದ ಪೂರ್ತಿಯಾಗಿ ಹೋಗಿದೆ ಅಂತ ಅಲ್ಲ, ನಾನು ಆ ರೀತಿ ಹೇಳ್ತಾ ಇಲ್ಲ. ಬಟ್ ನಿಮಗೆ ಈ ವ್ಯಕ್ತಿಯ ಮೇಲೆ ಸಿಟ್ಟು ಕೂಡ ಬರ್ತಾ ಇದೆ. ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಅಥವಾ ಕಾಲ್ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾ ಇಲ್ಲ, ಅಥವಾ ತುಂಬ ಇಗ್ನೋರ್ ಮಾಡೋದು, ಈ ರೀತಿ ಮಾಡ್ತಾ ಇರ್ಬೋದು. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈಗ ನೋಡೋದಾದರೆ ಈ ಪರ್ಸನ್ ಕೂಡ ಅಂದ್ಕೊಳ್ತಾ ಇದ್ದಾರೆ ಸಿಚುವೇಶನ್ ಅನ್ನೋದು ಸರಿಯಾಗಿಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಮೊದಲು ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು, ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಖುಷಿಯಾಗಿದ್ವಿ, ಆದರೆ ಈಗ ಅವರಿಗೆ ಗೊತ್ತಾಗಿದೆ ಈ ಸಂಬಂಧ ಕ್ರಿಟಿಕಲ್ ಸ್ಟೇಜ್ಗೆ ಬಂದಿದೆ ಅಂತ. ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಖುಷಿ ಬರುವ ಸಮಯದಲ್ಲಿ ಯಾವಾಗಲೂ ಏನಾದರೂ ಒಂದು ಸಮಸ್ಯೆ ಆಗೇ ಆಗುತ್ತೆ.
ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ತುಂಬ ಹೋರಾಡಬೇಕಾಗುತ್ತೆ, ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನಿಮ್ಮ ಗುರಿಯ ಹತ್ತಿರ ಹೋಗ್ತಾ ಇದ್ದಾಗಲೇ ಏನಾದರೂ ಒಂದು ಅಡ್ಡ ಬರುತ್ತೆ. ಅವ್ರು ನಿಮಗೆ ಸ್ವಲ್ಪ ಓವರ್ ಥಿಂಕರ್ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಅಂದರೆ ನೀವು ಒಂದೇ ಒಂದು ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಮತ್ತೆ ಮತ್ತೆ ಅದೇ ಸಿಚುವೇಶನ್ ರಿಪೀಟ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ ಅಂದಾಗ ಯಾವುದಾದ್ರೊಂದು ಪ್ರಾಬ್ಲಮ್ ಅನ್ನೋದು ನಿಮಗೆ ಎದುರಾಗುತ್ತೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ರೀತಿ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಫ್ಯೂಚರ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ವ್ಯಕ್ತಿಯ ಕಡೆಯಿಂದ ಡಿಸಿಷನ್ ಬರುತ್ತಾ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ ಹೌದು, ಎಸ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಯಾವುದಾದರೊಂದು ಡಿಸಿಷನ್ ತಗೊಳ್ಳುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅವ್ರು ಈಗ ಸೈಲೆಂಟ್ ಆಗಿದ್ದರೂ ಕೂಡ ಅವರ ಮನಸ್ಸಿನ ಒಳಗಡೆ ಯೋಚನೆ ಅನ್ನೋದು ನಡೀತಾ ಇದೆ. ಒಂದು ಕ್ಲಾರಿಟಿ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ನೇರವಾಗಿ ಮಾತನಾಡುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಗ್ಯಾಪ್ ಬಂದಿರಬಹುದು, ಬ್ರೇಕಪ್ ಆಗಿರಬಹುದು, ಅಥವಾ ಮಾತಾಡ್ತಾ ಇದ್ದರೂ ಕೂಡ ಕಡಿಮೆ ಮಾತುಕತೆ ನಡೀತಾ ಇರಬಹುದು. ಬಟ್ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಷನ್ ಅನ್ನೋದು ಬರ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ ಯಾವುದೇ ಸಮಸ್ಯೆ ಈಗ ನಿಮ್ಮಿಬ್ಬರ ನಡುವೆ ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ಯಾವುದೇ ಮಾತುಕತೆ ನೋವು ಕೊಟ್ಟಿರ್ಬೋದು, ನಿಮಗೆ ಯಾವುದೇ ಸತ್ಯ ನಿಮ್ಮ ಹೃದಯಕ್ಕೆ ಹರ್ಟ್ ಮಾಡಿರ್ಬೋದು. ಆದರೆ ಮೊದಲು ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಮೋಷನ್ನಿಂದ ಅಲ್ಲ, ಕ್ಲಾರಿಟಿಯಿಂದ ನೋಡಿ. ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಚೇಂಜ್ ಅನ್ನೋದು ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದರ ಫಲ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಆದರೆ ಡಿವೈನ್ ಟೈಮ್ ಅನ್ನೋದು ಬೇಕು. ಎಲ್ಲರ ಲೈಫ್ನಲ್ಲೂ ಒಂದು ಒಳ್ಳೆ ಟೈಮ್, ಒಂದು ಡಿವೈನ್ ಟೈಮ್ ಅನ್ನೋದು ಇರುತ್ತೆ. ಅಲ್ಲಿಗಾಗಿ ನೀವು ಪೇಷನ್ಸಿಂದ ಕಾಯಲೇಬೇಕು. ಆ ಟೈಮ್ ಬರುವವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಈಗ ನಿಮಗೆ ಡಿವೈನ್ ಮೆಸೇಜ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೀವು ತುಂಬ ಓವರಾಗಿ ಪ್ರೀತಿಯ ಹಿಂದೆ ಓಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿಯ ಹಿಂದೆ ಓಡಿ ನಿಮ್ಮ ಹೆಲ್ತ್, ನಿಮ್ಮ ರೆಸ್ಪೆಕ್ಟ್, ನಿಮ್ಮ ಸ್ಲೀಪ್, ನಿಮ್ಮ ಪೀಸ್ ಇವುಗಳನ್ನು ಸ್ಯಾಕ್ರಿಫೈಸ್ ಮಾಡಬೇಡಿ. ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಅನ್ನೋದು ಇರಬೇಕು, ಆದರೆ ಓವರ್ ಕೇರ್, ಓವರ್ ಪ್ರೀತಿ, ಓವರ್ ಅಟ್ಯಾಚ್ಮೆಂಟ್ ಅನ್ನೋದು ಬೇಡ. ಓವರ್ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ತುಂಬ ಡೇಂಜರ್. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಗ್ರೋತ್ ಕಡೆ ಫೋಕಸ್ ಮಾಡಿ. ಯಾವುದು ನಮ್ಮ ಲೈಫ್ನಲ್ಲಿ ಬರಬೇಕು ಅದು ಬಂದೇ ಬರುತ್ತೆ, ಯಾವುದು ಬರಬಾರ್ದೋ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಏನು ಬರೆದಿದೆಯೋ ಅದು ತಪ್ಪದೇ ನಡೆಯುತ್ತೆ. ಹಾಗಾಗಿ ನೀವೇನು ತುಂಬ ಥಿಂಕ್ ಮಾಡಿ ಓವರ್ ಥಿಂಕ್ ಮಾಡ್ತಾ ಕೂರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಈಗ ನೀವು ಚಿಂತೆಯಲ್ಲಿದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಡಿವೈನ್ ಮೆಸೇಜ್ ನಿಮಗೆ ಯಾವ ರೀತಿ ಇದೆ ಅಂದರೆ ನೀವು ಮೊದಲು ರಿಲ್ಯಾಕ್ಸ್ ಆಗಿ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ, ಡಿವೈನ್ ಟೈಮ್ಗೆ ವೆಯ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಚೇಂಜಸ್ಗಳು ಬರ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಫ್ಯೂಚರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಎಲ್ಲವೂ ಸರಿಯಾದ ಟೈಮ್ನಲ್ಲಿ ಸರಿಯಾಗಿ ಆಗೇ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಕಣ್ಣು ಮುಚ್ಚಿಕೊಂಡು ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು. ಅಂದರೆ ನೀವು ಲವರ್ಸ್ಗಳಾಗಿರಬೇಕು, ಕಪಲ್ಸ್ಗಳಾಗಿರಬೇಕು ಅಂತ ಇಲ್ಲ. ಇಲ್ಲಿ ಲವರ್ ಕೂಡ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಬ್ರದರ್ ಸಿಸ್ಟರ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು. ಯಾರಿಗಾಗಿ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೀವು ಪ್ರೀತಿಸುವ ರೀತಿಯೇ ಬೇರೆ,
ನೀವು ತೋರಿಸುವ ಕಾಳಜಿ ಅದು ಪ್ಯೂರ್ ಆಗಿರುವ ಕಾಳಜಿ. ನಿಮ್ಮ ಹೃದಯದಿಂದ ನೀವು ಕನೆಕ್ಟ್ ಆಗ್ತೀರಾ. ಇಲ್ಲಿ ನೀವು ಯಾವುದೇ ಡ್ರಾಮಾ ತೋರಿಸೋದಿಲ್ಲ, ಯಾವುದೇ ತೋರಿಕೆ ಅನ್ನೋದು ಇಲ್ಲ. ನೀವು ಮಾತಿನಲ್ಲಿ ಹೇಳುವ ಪ್ರೀತಿಗಿಂತ ಅದರ 10ರಷ್ಟು ನೀವು ಆ ಪ್ರೀತಿನ ಆ ವ್ಯಕ್ತಿಗಾಗಿ ತೋರಿಸ್ತೀರಾ. ಈ ವ್ಯಕ್ತಿ ಒಂದು ಮೆಸೇಜ್ ಮಾಡಿದ್ರೆ ಅಥವಾ ನಿಮ್ಮ ಪಾರ್ಟ್ನರ್ ಅವರು ಒಂದು ಮೆಸೇಜ್ ಮಾಡಿದ್ರೆ ನೀವು ತಕ್ಷಣ ರಿಪ್ಲೈ ಮಾಡ್ತೀರಾ. ಒಂದು ಕಾಲ್ ಮಾಡಿದರೆ ತಕ್ಷಣ ರಿಸೀವ್ ಮಾಡಿ ಮಾತಾಡ್ತೀರಾ. ಅವರು ಊಟ ಮಾಡಿದ್ರಾ, ಹುಷಾರಾಗಿದ್ದೀರಾ, ಏನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ತುಂಬ ಚಿಂತೆ ಅನ್ನೋದು ಓಡಾಡ್ತಾ ಇರುತ್ತೆ. ಅವರಿಗೆ ಬೇಕಾದಾಗ ನೀವು ಯಾವಾಗಲೂ ಸ್ಟ್ರಾಂಗ್ ಆಗಿ ಅವ್ರ ಜೊತೆ ನಿಲ್ತೀರಾ. ಅವ್ರಿಗೆ ಬೇಸರ ಆಗಿದ್ದರೆ ನೀವು ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಕೊಡ್ತೀರಾ. ಅವ್ರ ಸಹಾಯ ಬೇಕಾದರೆ ನೀವು ಮೊದಲು ಏನಕ್ಕೂ ರೆಡಿ ಇರ್ತೀರಾ. ಇದು ಒಂದು ಸಾಮಾನ್ಯವಾಗಿರುವ ಕೇರ್ ಅಂತ ಇಲ್ಲಿ ಎನರ್ಜಿ ಕಾಣ್ತಾ ಇಲ್ಲ. ತುಂಬ ಜೆನ್ಯೂನ್ ಆಗಿರುವ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಈಗ ಅವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ವ್ಯಕ್ತಿಯ ಎನರ್ಜಿಯಲ್ಲಿ ನೀವು ಕೊಡುವ ಪ್ರೀತಿಯಲ್ಲಿ ಅವರು ಕೆಲವು ಭಾಗಗಳನ್ನು ಮಾತ್ರ ಸ್ವೀಕಾರ ಮಾಡಿದ್ದಾರೆ, ಅಂದರೆ ಇಟ್ಕೊಂಡಿದ್ದಾರೆ. ಅವರಿಗೆ ಇಷ್ಟ ಆಗಿದೆ, ಅದು ಅವರ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಆದರೆ ನೀವು ಕೊಡುವ ಪ್ರೀತಿಯಲ್ಲಿ ಅವರಿಗೆ ಕೆಲವು ಭಾಗನ ಅವ್ರು ತಗೊಂಡೇ ಇಲ್ಲ. ಕೆಲವೊಮ್ಮೆ ನೀವು ಓವರಾಗಿ ಪ್ರೀತಿ ತೋರಿಸಿದ್ರೆ ಅವರು ಅದನ್ನು ಇಗ್ನೋರ್ ಮಾಡ್ತಾರೆ. ಅಂದರೆ ಅವರಿಗೆ ಅಷ್ಟೊಂದು ಕೇರ್ ಬೇಡ ಅನ್ನೋ ಮನಸ್ಸು ಅವರಲ್ಲಿದೆ. ಅವರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತಗೊಳ್ತಾರೆ. ಬಾಕಿ ಉಳಿದಿರುವ ನಿಮ್ಮ ಪ್ರೀತಿ, ನಿಮ್ಮ ಕೇರ್, ನಿಮ್ಮ ರೆಸ್ಪೆಕ್ಟ್ ಅದು ವೇಸ್ಟ್ ಆಗಿದೆ. ನೀವು ಅಂದ್ಕೊಳ್ತೀರಾ ನಾನು ಎಷ್ಟು ಪ್ರೀತಿ ಕೊಡ್ತೀನೋ ಅವರು ಅಷ್ಟೇ ಪ್ರೀತಿ ನನಗೆ ಕೊಡ್ತಾರೆ ಅಂತ. ಆದರೆ ಸತ್ಯ ಏನು ಅಂದರೆ ಅಷ್ಟು ರಿಟರ್ನ್ ಪ್ರೀತಿ ನಿಮಗೆ ಸಿಕ್ಕಿಲ್ಲ. ಇದರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ. ಅಂದರೆ ಈ ವ್ಯಕ್ತಿಗಾಗಿ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಪ್ರೀತಿಯನ್ನು ತೋರಿಸ್ತೀರಾ. ಅವರ ಒಂದು ಕಾಲ್ ಮೆಸೇಜ್ಗಾಗಿ ನಿಮ್ಮ ಮನಸ್ಸು ಅಷ್ಟೊಂದು ಕಾಯ್ತಾ ಇರುತ್ತೆ. ಓವರ್ ರಿಯಾಕ್ಟ್ ಮಾಡ್ತೀರಾ, ಓವರ್ ಪ್ರೀತಿ ತೋರಿಸ್ತೀರಾ. ಬಟ್ ಈ ವ್ಯಕ್ತಿ ಏನಿದ್ದಾರೆ ಅವರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಳ್ತಾ ಇದ್ದಾರೆ. ಬಾಕಿ ಉಳಿದಿರುವ ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಕೇರ್ ಏನಿದೆ ಅದು ಅಲ್ಲೇ ವೇಸ್ಟ್ ಆಗ್ತಾ ಇದೆ. ಬಟ್ ಈಗ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ ಇದೆ ಅಂತ ನೋಡೋದಾದರೆ ಈ ವ್ಯಕ್ತಿಗೂ ಕೂಡ ಗೊತ್ತಾಗಿದೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ. ಅವರಿಗೆ ಮನಸ್ಸಿನಲ್ಲಿ ಕೆಲವೊಂದು ಗಿಲ್ಟ್ ಫೀಲ್ ಕೂಡ ಬರುತ್ತೆ. ಅಂದರೆ ಅವ್ರು ಅಂದ್ಕೊಳ್ತಾರೆ ಇವ್ರು ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಾರೆ, ನಾನು ಇವರನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇವ್ರು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ, ನಾನು ಯಾಕೆ ರಿಟರ್ನ್ ಕೊಡ್ತಾ ಇಲ್ಲ. ಅಂದರೆ ಅವ್ರು ಅಂದ್ಕೊಳ್ಳೋದು ನನಗೆ ಟೈಮ್ ಎಲ್ಲರಿಗೂ ಕೊಡೋದಕ್ಕೆ ಟೈಮ್ ಇದೆ, ಎಲ್ಲರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋದಕ್ಕೆ ಟೈಮ್ ಇದೆ, ಬೇರೆಯವ್ರ ಜೊತೆ ಮಾತನಾಡೋದಕ್ಕೆ ಟೈಮ್ ಇದೆ, ಆದರೆ ಇವರಿಗೋಸ್ಕರ ನಾನು ಟೈಮ್ ಕೊಡ್ತಾ ಇಲ್ಲ ಅನ್ನೋದು ಅವರ ಮನಸ್ಸಿಗೆ ತಟ್ಟುತ್ತಾ ಇದೆ, ಚುಚ್ಚುತ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾರೆ, ನನ್ನ ಒಳ್ಳೆಯದನ್ನು ಮಾತ್ರ ಬಯಸ್ತಾರೆ, ನಾನು ಯಾಕೆ ಆ ಹೃದಯಕ್ಕೆ ಹರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯ ಯೋಚನೆಗಳು ಅವರ ಮನಸ್ಸಿನಲ್ಲಿ ಕೂಡ ಬರ್ತಾ ಇದೆ. ಅಂದರೆ ನೀವು ಕೊಡುವ ಪ್ರೀತಿ ಏನಿದೆ ಅದು ನಿಸ್ವಾರ್ಥ ಪ್ರೀತಿ, ಜೆನ್ಯೂನ್ ಪ್ರೀತಿ, ಅಲ್ಲಿ ಯಾವುದೇ ಡ್ರಾಮಾ ಅನ್ನೋದು ಇಲ್ಲ. ಆದರೆ ಅದರ ಬದಲಾಗಿ ನಿಮಗೆ ಸಿಕ್ಕಿದ್ದು ತುಂಬ ಜಾಸ್ತಿ ನೋವು, ಪೇಯ್ನ್. ನೀವು ಎಷ್ಟು ಕೇರ್ ತೋರಿಸ್ತೀರೋ ಅಷ್ಟು ಕೇರ್ ಅಲ್ಲಿಂದ ಸಿಕ್ಕಿಲ್ಲ. ನೀವು ಎಷ್ಟು ಕನೆಕ್ಟ್ ಆಗ್ತೀರೋ ಅವರು ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ. ಇದರಿಂದ ಕೆಲವೊಮ್ಮೆ ನೀವು ಯೋಚನೆ ಮಾಡ್ತೀರಾ, ನಾನು ಇಷ್ಟು ಕೇರ್ ಮಾಡೋದು ಬೇಡ, ನಾನು ಇಷ್ಟು ಟೈಮ್ ಕೊಡೋದು ಬೇಡ ಆ ವ್ಯಕ್ತಿಗಾಗಿ, ನಾನು ಸ್ವಲ್ಪ ದೂರ ಇರಬೇಕು, ಆ ರೀತಿ ಕೂಡ ಥಿಂಕ್ ಮಾಡ್ತೀರಾ. ಬಟ್ ನಿಮ್ಮಿಂದ ಅದು ಸಾಧ್ಯ ಆಗೋದಿಲ್ಲ. ಆ ವ್ಯಕ್ತಿ ಒಂದು ಸಲ ಮೆಸೇಜ್ ಮಾಡಿದ್ರೆ, ಒಂದು ಕಾಲ್ ಮಾಡಿದ್ರೆ ಸಾಕು, ನೀವು ಮತ್ತೆ ಅದೇ ರಿಪೀಟಾಗಿ ನಿಮ್ಮ ಸ್ವಭಾವ ಏನಿದೆ ಆ ವ್ಯಕ್ತಿಗೆ ಪ್ರೀತಿಯನ್ನು ಮತ್ತೆ ಮತ್ತೆ ತೋರಿಸ್ತೀರಾ, ಮತ್ತೆ ಮತ್ತೆ ಅವರ ಹಿಂದೆ ಹೋಗ್ತೀರಾ. ಈ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗಿರ್ಬೋದು, ಕೆಲವರು ಸೈಲೆಂಟ್ ಆಗಿರ್ಬೋದು. ಈಗ ಆದರೆ ಒಂದು ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನೀವು ದೂರ ಆದರೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈಗ ಫ್ಯೂಚರ್ ಎನರ್ಜಿಯಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಲವರ್ ಆಗಿದ್ದರೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಫ್ರೆಂಡ್ ಆಗಿದ್ದರೆ ಈ ಬಾಂಡಿಂಗ್ ಸರಿ ಮಾಡ್ಕೋಬೇಕು ಅನ್ನೋ ರೀತಿ ಮನಸ್ಸು ಮಾಡ್ಕೊಳ್ತಾ ಇದ್ದಾರೆ. ನೀವು ಫ್ಯಾಮಿಲಿಯ ವ್ಯಕ್ತಿಯಾಗಿದ್ದರೆ ಅಂದರೆ ಒಂದು ಅರ್ಥ ಮಾಡಿಕೊಳ್ಳುವಂಥ ಹಂತ ಬರ್ತಾ ಇದೆ, ಸಿಚುವೇಶನ್ ಅನ್ನೋದು ಬರ್ತಾ ಇದೆ. ಅವರು ನಿಮ್ಮ ಜೊತೆ ಖುಷಿಯಾಗಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆಯೋ ಅದು ಪೂರ್ತಿಯಾಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಯೂನಿವರ್ಸ್ ಈ ರಿಲೇಷನ್ಶಿಪ್ಗೆ ಒಂದು ಸ್ಟ್ರಾಂಗ್ ಬಾಂಡ್ ಕೊಡ್ತಾ ಇರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ ವೇಟ್ ಆ್ಯಂಡ್ ವಾಚ್, ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಎಲ್ಲವೂ ನಮ್ಮ ಇಷ್ಟದ ಸಮಯದಲ್ಲಿ ಆಗಬೇಕು ಅಂತ ನಾವು ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಸರಿಯಾದ ಟೈಮ್ ಅನ್ನೋದು ಬರಬೇಕು, ಅಂದರೆ ಒಂದು ಡಿವೈನ್ ಟೈಮ್ ಅನ್ನೋದು ಬರಬೇಕು.
ಈ ವ್ಯಕ್ತಿಯ ಮೇಲೆ ಡೌಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕಾಮಾಗಿ ಥಿಂಕ್ ಮಾಡಿ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಸತ್ಯ ಅಲ್ಲ. ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಷ್ಟೇ. ಈಗ ಸೈಲೆಂಟ್ ಆಗಿರ್ಬೋದು. ಅವರಿಗೆ ನಿಮ್ಮ ಪ್ರೀತಿಯ ಅರಿವಾಗಿದೆ. ನಿಮ್ಮ ಎಫರ್ಟ್ ಅನ್ನೋದು ಅವ್ರಿಗೆ ಗೊತ್ತಿದೆ. ನೀವು ಅಂದ್ಕೊಳ್ಬೇಡಿ ನಾನೇ ಎಫರ್ಟ್ ಹಾಕ್ತಾ ಇದ್ದೀನಿ, ನಾನೇ ಇಷ್ಟೊಂದು ಲೈಕ್ ಮಾಡ್ತಾ ಇದ್ದೀನಿ, ನಾನೇ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿಗೆ ಅದು ಗೊತ್ತಾಗ್ತಾ ಇಲ್ವಲ್ಲ, ನಾನು ಕೇರ್ ಮಾಡ್ತಾ ಇರೋದು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ನಿಮ್ಮ ಎಫರ್ಟ್ ಏನಿದೆ, ನಿಮ್ಮ ಪ್ರೀತಿ ಏನಿದೆ ಅದು ಅವರಿಗೂ ಕೂಡ ಗೊತ್ತಿದೆ. ಈ ವ್ಯಕ್ತಿಯ ಮೇಲೆ ನಿಮಗೆ ಯಾವ ರೀತಿಯ ಫೀಲಿಂಗ್ ಇದೆಯೋ ಈ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಾನು ಇಲ್ಲಿ ಹೇಳಿರುವ ಇಷ್ಟು ವಿಷಯಗಳು ನಿಮ್ಮ ಲೈಫ್ಗೆ, ನಿಮ್ಮ ರಿಲೇಷನ್ಶಿಪ್ಗೆ ನಿಮಗೆ ಕನೆಕ್ಟ್ ಆಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಖುಷಿ ಅನ್ನೋದು ನಿಮಗೆ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಯೋಚನೆ ಮಾಡಿರೋದಷ್ಟು ಸಂತೋಷ, ಹ್ಯಾಪಿನೆಸ್ ಅನ್ನೋದು ನಿಮ್ಮ ಲೈಫ್ಗೆ ಎಂಟ್ರಿ ಆಗ್ತಾ ಇದೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಪ್ರಾಬ್ಲಮ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಆದರೆ ಈ ರಿಲೇಷನ್ಶಿಪ್ ಅನ್ನೋದು ಪೂರ್ತಿಯಾಗಿ ಎಂಡ್ ಆಗಿಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನೀವು ತುಂಬ ನಿಸ್ವಾರ್ಥದಿಂದ ಈ ವ್ಯಕ್ತಿಯನ್ನು ಪ್ರೀತಿ ಮಾಡಿದ್ದೀರ. ಆದರೆ ನಿಮ್ಮ ಪ್ರೀತಿಯೇ ನಿಮ್ಮ ಬಲ. ಬಟ್ ನಿಮ್ಮ ಪ್ರೀತಿ ಏನು ಓವರ್ ಅಟ್ಯಾಚ್ಮೆಂಟ್ ಆಗಬಾರ್ದು, ನಿಮ್ಮ ದುರ್ಬಲತೆ ಆಗಬಾರ್ದು. ನಿಮ್ಮ ಬಗ್ಗೆ ಇರುವ ಕೇರನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಬೇಡಿ. ನೀವು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಸ್ವಭಾವ, ನಿಮ್ಮ ನೇಚರ್. ಬಟ್ ಡಿವೈನ್ ಟೈಮ್ ಅನ್ನೋದು ಇದೆ. ಆ ವ್ಯಕ್ತಿಗೆ ಟೈಮ್ ಬೇಕಾದರೆ ಆ ಟೈಮ್ನ ಅವರಿಗೆ ಕೊಡಲೇಬೇಕಾಗುತ್ತೆ. ಇಲ್ಲಿ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಪ್ರೀತಿ ಅನ್ನೋದು ತುಂಬ ಜೆನ್ಯೂನ್ ಆಗಿದೆ, ತುಂಬ ಶುದ್ಧವಾಗಿದೆ. ಆ ವ್ಯಕ್ತಿ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೆಸೆನ್ಸ್ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರಿಂದ ದೂರ ಆಗಿದ್ದರೆ ನಿಮ್ಮ ಕೇರ್ ಅನ್ನೋದು ಅರ್ಥ ಆಗ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಹತ್ರ ಬರ್ತಾ ಇದೆ. ಬಟ್ ನೀವು ಡಿವೈನ್ ಟೈಮ್ ಮೇಲೆ ನಂಬಿಕೆ ಇಡಿ, ಯೂನಿವರ್ಸ್ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಜೀವನದಲ್ಲಿ ನೀವು ಏನು ಕನಸು ಕಂಡಿದ್ದೀರಾ ಅಥವಾ ನೀವು ಕನಸು ಕೂಡ ಕಾಣದಷ್ಟು ಖುಷಿ ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಪಾಸಿಟಿವ್ ಚೇಂಜಸ್ಗಳು ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ತುಂಬ ಖುಷಿ ಬರ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.